ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ವ್ಲಾಗು ನಾನು ವರ್ಕ್ ಮುಗಿಸ್ಕೊಂಡು ಮನೆಗೆ ಬಂದೆ. ಇವಳು ಕೂಡ ಮಲಗಿದ್ಲಂತೆ, ಮಲಗಿ ಎದ್ದು ಆಟ ಆಡ್ತಾ ಇದ್ಲು. ಸೊ ನಾನು ರೂಮಿಗೆ ಬರ್ತಾನೆ ಬಂದಲೇ ಇಲ್ಲಿ ನನ್ನ ತಲೆ ತಿನ್ನೋದಕ್ಕೆ ಅಂತ. ತಲೆ ತಿಂತೀಯ ನೀನು ಮಮ್ಮಿದು? ಏನು ಮಾಡ್ತೀಯ ಮತ್ತೆ ಮಮ್ಮಿನ? ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ ಮಮ್ಮಿನ? ಬೇಡ ಹೇಳಿದ್ಯಾ ನೋಡಿ, ಹಿಂಗೆ ತೀಟ್ಲೆ ಮಾಡೋದು ಇವಳು ನನಗೆ. ಸೊ ನಾನು ವರ್ಕಿಗೆ ಹೋಗೇ 1 ವೀಕ್ ಆಗಿತ್ತು. ಲಾಸ್ಟ್ ಮಂಡೇ ಹೋಗಿದ್ದು, ನಾನು ಇವತ್ತು ಹೋಗ್ತಾ ಇದ್ದೀನಿ. ಲಾಸ್ಟ್ ಮಂಡೇನೂ ಹೋಗಿಲ್ಲ, ನಾನು ಮಂಡೇಯಿಂದ ಲೀವ್ ಹಾಕಿರೋದು. ಇವತ್ತು ಹೋಗಿದ್ದೀನಿ ನಾನು. ಸೊ ನಮ್ಮ ಅತ್ತೆಗೆ ಹುಷಾರಿರಲಿಲ್ಲ ಅಂತ ಹೋಗಿಲ್ಲ, ಇವತ್ತಿಂದ ಹೋಗಿದ್ದೀನಿ. ಬಟ್ ಇಷ್ಟು ದಿನ ಮನೇಲಿದ್ನಲ್ಲ, ಇವತ್ತು ಹೋಗಬೇಕು ಅಂದ್ರೆ ಒಂದು ಸ್ವಲ್ಪ ಇದ್ದೊಳಕ್ಕೆ ಆಗ್ತಿಲ್ಲ. ಬೆಳಗ್ಗೆ ಇದ್ದರೂ ನನಗೆ ನಿದ್ದೆ ಮಾಡೋಣ ಅನ್ನಿಸ್ತು. ಸೊ ಮತ್ತೆ ಈಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿ ಕಾಫಿನೋ ಟೀನೋ ಒಂದು ಸ್ವಲ್ಪ ಏನಾದರೂ ತೊಗೊಂಡು ನೆಕ್ಸ್ಟು ಮತ್ತೆ ಊಟಕ್ಕೆ ಏನು ಮಾಡಬೇಕು ಅಂತ ನೋಡಬೇಕು. ಊಟ ಎಲ್ಲ ಆದಮೇಲೆ ಮತ್ತೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್, ಮತ್ತೆ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೈಟ್ ನಾನು ಅಡುಗೆ ಮಾಡಬೇಕು ಅಂತ ಹೇಳಿದ್ದೆ ಅಲ್ವಾ. ಸೊ ಅಡುಗೆ ಏನು ಮಾಡಲಿಲ್ಲ, ನಾನು ಟಿಫನ್ ಮಾಡಿದೆ. ಅವರೆಕಾಳಿತ್ತು ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಿದೆ. ಬಿಸಿ ಬಿಸಿ ಉಪ್ಪಿಟ್ಟು ಹಾಕೊಂಡು ತಿನ್ನೋಣ ಅಂತ. ಸೊ ಚೆನ್ನಾಗಿರುತ್ತೆ, ಮತ್ತೆ ತಣ್ಣಗಾದ್ರೆ ಚೆನ್ನಾಗಿರಲ್ಲ. ಸೊ ಬಿಸಿ ಬಿಸಿ ಅಂದರೆ ಉಪ್ಪಿಟ್ಟು ತಿನ್ಬೋದು. ಸೊ ಅದಕ್ಕೋಸ್ಕರನ ತಿಂಡಿನೇ ಮಾಡಿದ್ದು ನಾನು ನೈಟಿಗೆ. ಮತ್ತೆ ವ್ಲಾಗಲ್ಲಿ ನಾನು ನೆಕ್ಸ್ಟ್ ವ್ಲಾಗು ಮಂತ್ರಾಲಯ ಟ್ರಿಪ್ಪಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಂತ್ರಾಲಯ ಟ್ರಿಪ್ಪಿಗೆ ನಾವು ಜನವರಿಯಲ್ಲಿ ಹೋಗಿದ್ವಿ. ಸೊ ನಾವು ಎಲ್ಲಿಂದ ಹೋದ್ವಿ, ಹೇಗೆ ಹೋದ್ವಿ, ನಾವು ಟ್ರೈನಲ್ಲಿ ಹೋಗಿದ್ದು. ಸೊ ಟ್ರೈನ್ ಟಿಕೆಟ್ ಎಷ್ಟಾಯಿತು, ಮತ್ತೆ ರೂಮ್ ಬುಕ್ ಮಾಡಿದ್ವಾ ಮುಂಚೆನೆ, ಅಮೌಂಟ್ ಎಷ್ಟಿತ್ತು, ಅಲ್ಲಿರೋ ಕಂಡೀಷನ್ ಯಾವ ಥರ ಇತ್ತು, ನಾವು ಹೋದಾಗ ರೂಮಿಂದೆ ಆಗಿರ್ಬೋದು, ಮತ್ತೆ ಅಲ್ಲೆಲ್ಲ ಕ್ಲೀನ್ನೆಸ್ ಆಗಿರ್ಬೋದು ಯಾವ ಥರ ಇತ್ತು, ಮತ್ತೆ ಏನೇನು ಫೆಸಿಲಿಟಿ ಇದೆ. ಸೊ ಅದನ್ನೆಲ್ಲ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗ್ ನಾನು ಮೇ ಬಿ ಮಂತ್ರಾಲಯದ್ದೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ನಿಮಗೆ ಫಸ್ಟ್ ಟೈಮ್ ಹೋಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಯಾವ ತರ ಹೋಗ್ಬೇಕು, ಮತ್ತೆ ರೂಮ್ ಯಾವ ತರ ಬುಕ್ ಮಾಡಬೇಕು. ರೂಮ್ ಅಂತೂ ತುಂಬಾ ತಲೆನೋವು ಬರುತ್ತೆ ಬುಕ್ ಮಾಡಬೇಕು ಅಂತ ಅಂದ್ರೆ. ನಾನು ಒನ್ ಮಂತ್ ಇಂದ ವೆಯ್ಟ್ ಮಾಡಿ ನಾನು ರೂಮ್ ಬುಕ್ ಮಾಡಿರೋದು. ಮತ್ತೆ ರೂಮ್ ಎಲ್ಲ ಯಾವ ತರ ಬುಕ್ ಮಾಡಬೇಕು ಏನು ಅನ್ನೋದು ಟಿಪ್ಸ್ ಹೇಳ್ತೀನಿ. ಸೊ ನನಗಂತೂ ಫಸ್ಟ್ ಟೈಮ್ ನಾನು ರೂಮ್ ಬುಕ್ ಮಾಡ್ಕೊಂಡು ಹೋಗಿದ್ದು. ನಾನು ಹೋಗಿದ್ದೆ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಈ ಸರಿ. ಮತ್ತೆ ಅದರಲ್ಲೂ ರೂಮ್ ಅಂತೂ ಬುಕ್ ಮಾಡಿದೆ, ಫ್ರೆಂಡ್ಸ್ನೆಲ್ಲ ಕೇಳ್ಕೊಂಡು ಯಾವ ತರ ಮಾಡಬೇಕು, ಯಾವುದು ರೂಮ್ ಬೆಟರ್ ಇರುತ್ತೆ ಅಂತ ಕೇಳ್ಕೊಂಡೆ. ಬಟ್ ನಾನು 1 ಮಂತ್ ಇಂದ ವೆಯ್ಟ್ ಮಾಡಿದ್ರು ಕೂಡ ನನಗೆ ಸರಿಯಾಗಿ ರೂಮ್ ಬುಕ್ ಮಾಡಕ್ಕೆ ಸಿಗ್ಲಿಲ್ಲ. ನನ್ಗಲ್ಲಿ ತುಂಬಾ ಕಷ್ಟ ಆಯ್ತು ರೂಮ್ ಬುಕ್ ಮಾಡ್ಬೇಕಾದ್ರೆ. ನಾನು ಮತ್ತೆ ಅಭಿ ಇಬ್ರು ಕುತ್ಕೊಂಡು ಅಟ್ ಎ ಟೈಮಲ್ಲಿ ಬುಕ್ ಮಾಡಕ್ ಹೋಗ್ತಿದೀವಿ. ಒಂದ್ ಬುಕ್ ಮಾಡಿದ ತಕ್ಷಣನೇ ಬುಕ್ ಕ್ಲೋಸ್ ಅಂತ ಬರ್ತಿದೆ, ರೂಮ್ ನಾಟ್ ಅವೈಲಬಲ್ ಅಂತ ಬರ್ತಿದೆ. ತುಂಬಾ ಕಷ್ಟ ಆಯ್ತು ರೂಮು. ಮತ್ತೆ ನಾನು ಒಂದ್ ಕಡೆ ಅಮೌಂಟ್ ಪೇ ಮಾಡಿದೀನಿ, ನನ್ಗೆ ರೆಸಿಪ್ಟೇ ಕಳ್ಸಿಲ್ಲ. ಸೊ ಅದು ಹಂಗೆ ಅಮೌಂಟ್ ವೇಸ್ಟ್ ಆಯ್ತು. ಸೊ ನಾವ್ ಅಲ್ಲಿ ಏನ್ ಮಾಡಿದ್ವಿ, ಯಾವ ತರ ನಮಗ್ ಪ್ರಾಬ್ಲಮ್ ಆಯ್ತು ಏನು ಅನ್ನೋದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ.